ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ವಿಜ್ಞಾನದ ಶಕ್ತಿ ಎಂಬ ಪಾಠಕ್ಕೆ ಸುಸ್ವಾಗತ. ಎಲ್ಲರೂ ನೆಟ್ಟೆ ಕೂತ್ಕೊಂಡು ಕೇಳ್ಕೊತಿರಲ್ಲ, ಒಂದು ಪೆನ್ನು ಒಂದು ಪುಸ್ತಕ ತಗೊಂಡು ಹಾಗೆ ಬರ್ಕೊಳ್ಳೋದಂತೆ. ನಿಮ್ಮ ಹತ್ರ ಏನಾದ್ರು ಟೆಕ್ಸ್ಟ್ ಬುಕ್ ಇದ್ದರೆ ಅದನ್ನು ನೋಡ್ಕೊಳ್ಳಿ. ಮುಂದೆ ನಿಮಗೆ NIOSನ ಟೆಕ್ಸ್ಟ್ ಬುಕ್ಕೇ ಬರುತ್ತೆ. ಸದ್ಯಕ್ಕೀಗ ಇರುವಂಥ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ನೋಡ್ಕೊಳ್ಳಿ. ಅದರಲ್ಲಿ ಕೆಲಸ ಮತ್ತು ಶಕ್ತಿ ಎಂಬ ಪಾಠದ ಬಗ್ಗೆ ನೋಡೋಣಂತೆ. ಈ ಕೆಲಸ ಮತ್ತು ಶಕ್ತಿಯ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಿ ಅಂದರೆ, ನಿತ್ಯ ಜೀವನದಲ್ಲಿ ಶಕ್ತಿ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಈ ಬೆಳಗ್ಗೆ ಎದ್ದಾಗಿನ ರಾತ್ರಿ ತನಕ ಎಲ್ಲೆಲ್ಲ ಶಕ್ತಿ ಉಪಯೋಗ ಆಗುತ್ತೆ. ಎನರ್ಜಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ವೇರ್ ದ ಎನರ್ಜಿ ಈಸ್ ಬೀಯಿಂಗ್ ಯೂಸ್ಡ್, ಅದು ನಿಮಗೆ ಗೊತ್ತಿದೆ. ಆಮೇಲೆ ಬೇರೆ ವಸ್ತುಗಳು ಚಲಿಸಬೇಕಾದ್ರೆ ಅದಕ್ಕೂ ಶಕ್ತಿ ಬೇಕಾಗುತ್ತೆ ಅಲ್ವಾ? ಊಟ ಮಾಡಬೇಕು, ಅದಕ್ಕೂ ಶಕ್ತಿ ಬೇಕು. ಓಡಬೇಕು, ಮಲ್ಕೋಬೇಕು, ಏಳಬೇಕು, ಎಲ್ಲದಕ್ಕೂ ಕೂಡ ನಿಮಗೆ ಶಕ್ತಿ ಬೇಕಾಗತ್ತೆ ಅಲ್ವಾ? ಹಾಗೆ ಕಾರು ಚಲಿಸುವಂಥದ್ದು, ಬಸ್ ಚಲಿಸುವಂಥದ್ದು, ರಾಕೆಟ್ಟು, ವಿಮಾನ ಅವೆಲ್ಲ ಚಲಿಸಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕಾಗುತ್ತೆ ಅಂತ ನೀವು ಕಲ್ತಿದ್ದೀರಾ. ಆಮೇಲೆ ಇನ್ನೊಂದು ವಿಷಯ ನೀವು ಕಲ್ತಿದ್ದು ಚಲನೆ ಮತ್ತು ಗುರುತ್ವಾಕರ್ಷಣೆ, ಅದಕ್ಕಿರುವ ಸಂಬಂಧ. ಭೂಮಿ ಎಲ್ಲ ವಸ್ತುಗಳನ್ನ ತನ್ನ ಎಡೆ ಎಳೀತದೆ. ಎಳೆಯುವಾಗ ವಸ್ತುಗಳು ಏನಾಗುತ್ತೆ, ಚಲನೆ ಒಳಪಡ್ತವೆ, ಅದಕ್ಕೆ ಶಕ್ತಿ ಬೇಕಾಗುತ್ತೆ. ಗುರುತ್ವಾಕರ್ಷಣೆ ಶಕ್ತಿಯು ಕೂಡ ಒಂದು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದೇನೆಂದರೆ, ಚಲಿಸ್ತಿರುವಂಥ ವಸ್ತುವಿನಲ್ಲಿ ಬಲಪ್ರಯೋಗವಾದಾಗ ಅದರ ಚಲನೆ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ನೀವು ಕಾರ್ ಬಿಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಸೈಕಲ್ ಬಿಡ್ತಾ ಇರ್ತೀರಿ. ಈ ಬಿಡುವಾಗ ಕಾರಲ್ಲಾದರೆ ಆ್ಯಕ್ಸಲೇಟರ್ ಅಂತ ಒತ್ತೀವಿ, ಆಗ ಸ್ಪೀಡ್ ಹೋಗ್ತದೆ. ಹಾಗೆ ನೀವು ಸೈಕಲ್ ಬರ್ತಾ ಇದ್ದರೆ ಡೌನ್ ಬರುವಾಗ ಏನಾಗ್ತದೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಚಲನೆ ವ್ಯತ್ಯಾಸ ಆಗುತ್ತೆ. ಅಲ್ಲಿ ವ್ಯತ್ಯಾಸ ಆಗಬೇಕಾದ್ರೆ ಏನು ಕಾರಣ ಆಗುತ್ತದೆ? ಬಲ ಪ್ರಯೋಗವಾಗುತ್ತೆ. ಅಥವಾ ಕೆಲವೊಮ್ಮೆ ಬ್ರೇಕ್ ಹಾಕ್ತೀರಿ, ಸಡನ್ ನಾಯಿ ಅಡ್ಡ ಬಂತು, ಏನೋ ಕುರಿ ಅಡ್ಡ ಬಂತು, ಆವಾಗ ಬ್ರೇಕ್ ಹಾಕ್ತೀರಿ, ಆವಾಗ ಏನಾಗುತ್ತೆ, ಸಡನ್ನಾಗಿ ನಿಲ್ಲಿಸಬೇಕಾಗುತ್ತೆ ಅಲ್ವಾ? ಅದು ಬಲ ಪ್ರಯೋಗ ಅಂತಾರೆ. ಸೊ ಬಲ ಪ್ರಯೋಗವಾದಾಗ ಕಾಯದ ಚಲನೆಯಲ್ಲಿ ವ್ಯತ್ಯಾಸ ಆಗುತ್ತೆ. ದ ವಿಲ್ ಬಿ ಚೇಂಜ್ ಇನ್ ದ ಮೋಷನ್ ಆಫ್ ಬಾಡೀಸ್ ವೆನ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತು ನಾವು ಕಲಿಯುವಂಥ ವಿಷಯಗಳು ಯಾವುದಲ್ಲ ಅಂದರೆ, ಒಂದನೇದಾಗಿ ಕೆಲಸ ಅಂದರೆ ಏನು ಅಂತ. ಕೆಲಸ ಅಂದರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹಲವಾರು ಸಲ ಉಪಯೋಗಿಸ್ತೀವಿ. ನನಗೆ ತುಂಬ ಕೆಲಸಪ್ಪ ಇವತ್ತು ಅಂತೀವಿ. ಇವತ್ತೇನು ಕೆಲಸ ಇಲ್ಲ. ಲಾಕ್ಡೌನ್ ಆದಾಗ ಇವತ್ತೇನು ಕೆಲಸ ಇಲ್ಲ, ಹೊರಗಡೆ ಹೋಗಲಿಕ್ಕೆ ಗೊತ್ತಿಲ್ಲ, ಒಳಗಡೆ ಇದ್ದೀವಿ ಅಂತೆ. ಸೊ ಕೆಲಸ ಎಂಬುದನ್ನು ನಾವು ಮೋಸ್ಟ್ ಕಾಮನ್ನಾಗಿ ಉಪಯೋಗಿಸ್ತಾ ಇರ್ತೀವಿ. ನಡೆಯುವಂಥದ್ದು, ಓದುವಂಥದ್ದು, ತೋಟದಲ್ಲಿ ಕೆಲಸ, ಈ ಥರ ಎಲ್ಲ ಕಡೆಯಲ್ಲಿ ನಾವು ಕೆಲಸ ಎಂಬ ಪದವನ್ನು ಉಪಯೋಗಿಸ್ತೀವಿ. ಈ ಕೆಲಸ ಎಂಬುದು ವೈಜ್ಞಾನಿಕವಾಗಿ ತಗೊಂಡಾಗ, ಸೊ ಸಾಮಾನ್ಯ ಭಾಷೆಯಲ್ಲಿ ನೀವು ಮಾಡೋ ಕೆಲಸ ಅಂತ ಗೊತ್ತಿದೆ. ವೈಜ್ಞಾನಿಕವಾಗಿ ಏನಂದರೆ, ಅದು ಬಲದ ಪರಿಮಾಣ ಮತ್ತು ಸ್ಥಾನಪಲ್ಲಟ, ಅದರ ಗುಣಲಬ್ಧ ಅಂತ ಹೇಳ್ಬಿಟ್ಟು. ಸೊ ವರ್ಕ್ ಈಸ್ ಮೆಜರ್ಡ್ ಆ್ಯಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಸ್ಥಾನಪಲ್ಲಟ ಮತ್ತು ಬಲ, ಅದರ ಗುಣಲಬ್ಧಕ್ಕೆ ಕೆಲಸ ಅಂತ ಕರೀತಾರೆ. ನಾವು ಸಾಮಾನ್ಯ ಭಾಷೆಯಲ್ಲಿ ಸುಮ್ಮನೆ ಕೆಲಸ ಅಂತೀವಿ. ಎಷ್ಟೊಂದು ಕೆಲಸ ಕೊಟ್ಬಿಟ್ಟಿದ್ದಾರಪ್ಪ ಇವರು ಅಂತೀವಿ ಅಲ್ವಾ? ಆದರೆ ವೈಜ್ಞಾನಿಕ ಹೇಳೋದಾದರೆ ಆ ವರ್ಕನ್ನು W=F×S ಅಂತ ಕರಿತೀವಿ. ಸೊ ವರ್ಕ್ ಅಂದರೆ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸೊ ಕೆಲಸ ಬಲ ಗುಣಿಸು ಬಲ ದಿಕ್ಕಿನಲ್ಲಿ ವಸ್ತುವಿನ ಸ್ಥಾನಪಲ್ಲಟ. ಸೊ ಫಾರ್ಮುಲಾ ಬಂದು W=F×S. ಇವಾಗ ಯಾವುದೇ ಒಂದು ವಿಷಯ ನಾವು ಕಲಿತಾಗ ಅದು ಅಳಿಯೋ ವಿಧಾನ ತಿಳ್ಕೋಬೇಕು, ಹೇಗೆ ಅಳಿಯೋದು ಅಂತ. ಅಲ್ಲಿ ನ್ಯೂಟನ್ ಮೀಟರ್ ಅಂತ ಕರೀತಾರೆ. ಸೊ ಫೋರ್ಸನ್ನು ನಾವು ನ್ಯೂಟನ್ ಅಳಿತೀವಿ. ಇದನ್ನು ಆಗಲೇ ನಾವು ಕಲ್ತಿದ್ದೀವಿ. ಸೊ ನ್ಯೂಟನ್ ಅಂತ ಅಂದರೆ ಈ ಫೋರ್ಸ್ ಅಳಿಯುವಂಥ ಒಂದು ಮಾನ, ಮೀಟರ್ ಅಂದರೆ ದೂರದ ಮಾನ. ಸೊ ಇವೆರಡ ಗುಣಲಬ್ಧಕ್ಕೆ ಏನಂತಾರೆ, ಕೆಲಸ ಅಂತ ಹೇಳ್ತಾರೆ. ಅದನ್ನು ಜೂಲ್ ಅಂತ ಕರೀತಾರೆ. ಆ್ಯಕ್ಚುಲಿ ಇಂಗ್ಲೀಷ್ ವರ್ಡ್ JOULE. ಅದ್ಯಾಕೆ ಆ ಹೆಸರಿಟ್ರು ಅಂತಲೇ ಕೇಳ್ಬೋದು.
ಅದನ್ನು ಸಂಶೋಧನೆ ಮಾಡಿರ್ತಕ್ಕಂಥ ವಿಜ್ಞಾನಿ, ಅವನ ಹೆಸರು ಜಾನ್ ಪ್ರಿಸ್ಕಾಟ್ ಜೌಲ್ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾರೆ ಇದು ಕನ್ನಡ ಬರೆಯುವಾಗ ಜೂಲು ಬರಿಬೋದು, ಅಥವಾ ಇನ್ನು ಕೆಲವರು ಜೌಲ್ ಅಂತ ಬರೀತಾರೆ. ನಿಮ್ಮ ಪುಸ್ತಕದಲ್ಲಿ ಜೂಲ್ ಅಂತೆ, ಹಾಗಾಗಿ ಅದನ್ನು ಜೂಲ್ ಅಂತ ಕರೀತೀವಿ. ಜೌಲ್ ಅಂತಲೂ ಬರೀಬೋದು, ತಪ್ಪೇನಿಲ್ಲ. ಆದರೆ ನಿಮ್ಮ ಪುಸ್ತಕದಲ್ಲಿ ಜೂಲ್ ಅಂತಿರೋದನ್ನ ಹಾಗೆ ಹೇಳಿದ್ವಿ. ಆ್ಯಕ್ಚುಲಿ ಇಂಗ್ಲೀಷ್ ವರ್ಡ್ ಅದು. ಸೊ 1 ನ್ಯೂಟನ್ ಬಲವನ್ನು ಒಂದು ಕಾಯವನ್ನು ಮೇಲೆ ಪ್ರಯೋಗಿಸಿದಾಗ ಬಲ ದಿಕ್ಕಿನಲ್ಲಿ ಒಂದು ಕಾಯವು 1 ಮೀಟರ್ ದೂರ ಹೋದರೆ ಆ ಒಂದು ಕೆಲಸಕ್ಕೆ ಏನಂತಾರೆ, 1 ಜೂಲ್ ಅಂತ ಕರೀತಾರೆ. ಸೊ ಇಫ್ ಎ ಫೋರ್ಸ್ ಆಫ್ 1 ನ್ಯೂಟನ್ ಆ್ಯಕ್ಟ್ಸ್ ಆನ್ ಎ ಬಾಡಿ ಟು ಮೂವ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್, ದಿಸ್ ವರ್ಕ್ ಈಸ್ ಕಾಲ್ಡ್ ಆ್ಯಸ್ 1 ಜೂಲ್. ಸೊ ಎಕ್ಸಾಮ್ ಕೇಳ್ತಾರೆ, ಡಿಫೈನ್ 1 ಜೂಲ್ ಅಂತ. ಅರ್ಥ ಆಯ್ತಾ ಹೇಗೆ ಅಂತ? ಜೂಲ್ ಅಂದ್ರೇನು? 1 ನ್ಯೂಟನ್ ಬಲ ಪ್ರಯೋಗವಾದಾಗ ಒಂದು ವಸ್ತು 1 ಮೀಟರ್ ಚಲಿಸಿದರೆ ಆಗ ಉಂಟಾಗುವ ಕೆಲಸವನ್ನು 1 ಜೂಲ್ ಅಂತ ಕರೀತಾರೆ. ಯಾಕೆ ಹೆಸರಿಟ್ಟರು? ಅದನ್ನು ಕಂಡುಹಿಡಿದಂಥ ವಿಜ್ಞಾನಿಯಿಂದಾಗಿ ಆ ಹೆಸರಿಟ್ಟರು ಅಂತ ಹೇಳ್ಬಿಟ್ಟು ಅಲ್ವಾ. ಜೇಮ್ಸ್ ಪ್ರಿಸ್ಕಾಟ್ ಜೂಲ್, ಅವನ ಹೆಸರು ಯಾಕೆ ಇಟ್ಟಿದ್ದಾರೆ ಅಂದರೆ, ಯಾವಾಗಲೂ ಅಷ್ಟೇ ವಿಜ್ಞಾನದಲ್ಲಿ ಭೌತಶಾಸ್ತ್ರ ಮುಖ್ಯವಾಗಿ ಯಾವ್ಯಾವ ವಿಜ್ಞಾನಿಗಳು ಏನು ಸಂಶೋಧನೆ ಮಾಡ್ತಾರೋ ಅವ್ರ ಹೆಸರನ್ನು ಆ ಮಾನಕ್ಕೆ ಇಟ್ಬಿಟ್ಟಿರ್ತಾರೆ. ಉದಾಹರಣೆ ಬಲವನ್ನು ನ್ಯೂಟನ್ ಅಂತ ಕರೆದಿದ್ದಾರೆ, ಹಾಗೆ ಇಲ್ಲಿ ಕೆಲಸವನ್ನು ಜೂಲ್ ಅಂತ ಕರೆದಿದ್ದಾರೆ. ಅದು ಅವರು ಕಂಡುಹಿಡಿದ ವಿಜ್ಞಾನಿಗಳು ಅವರ ಒಂದು ನೆನಪಿಗೋಸ್ಕರ ಆ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಇಲ್ಲಿ ನಾವು ಕೆಲವು ವಿಷಯ ತಿಳ್ಕೊಬೇಕು. ಏನಂದರೆ, ಒಂದು ವಸ್ತುವಿನ ಬಲ ಪ್ರಯೋಗವಾದಾಗ ವಸ್ತು ಚಲಿಸದೇ ಇದ್ದರೆ ಆಗ ಕೆಲಸ ನಡೆಯುವುದಿಲ್ಲ. ಉದಾಹರಣೆ, ಒಂದು ಮರ ಇದೆ. ಆ ಮರ ಇವತ್ತು ನಿನ್ನೇನು ಅಲ್ಲಿತ್ತು, ಇವತ್ತು ಇದೆ, 10 ವರ್ಷ ಆದರೂ ಅಲ್ಲೇ ಇರ್ತದೆ ಅಂತ ತಿಳ್ಕೊಳ್ಳೋಣ. ಆವಾಗ ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಲೆಕ್ಕ ವಿಜ್ಞಾನ ಪ್ರಕಾರ. ಅಂದರೆ ಅಫ್ಕೋರ್ಸ್ ಈ ಕಾಂಡಗಳು ಅಲ್ಲಾಡ್ತಾ ಇರ್ಬೋದು ಅಥವಾ ಎಲೆಗಳು ಅಲ್ಲಾಡ್ತಾ ಇರ್ಬೋದು, ಆದರೆ ಕೆಲಸ ಮಾಡ್ತಿಲ್ಲ. ಯಾಕೆ? ಅದು ಚಲಿಸ್ತಾ ಇಲ್ಲ ಅಂತ. ಸೊ ಚಲಿಸದೇ ಇದ್ದರೆ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಇನ್ನೊಂದು ಏನಂದರೆ, ವಸ್ತು ಮೇಲೆ ಬಲ ಪ್ರಯೋಗವಾಗದಿದ್ದರೆ ಆ ಸಂದರ್ಭದಲ್ಲಿ ಕೂಡ ಕೆಲಸ ನಡೆಯೋದಿಲ್ಲ ಅಂತ ತಿಳ್ಕೊಬೋದು. ಬಲ ಪ್ರಯೋಗ ಆಗಬೇಕು. ಉದಾಹರಣೆ, ಗೋಡೆ ಇದೆ. ಆ ಗೋಡೆ ಇವತ್ತು ಅಲ್ಲಿದೆ, 10 ವರ್ಷ ಹಿಂದೆ ಅಲ್ಲಿತ್ತು, 10 ವರ್ಷ ಮುಂದೆನೂ ಇರುತ್ತೆ ಅಲ್ವಾ. ಅದ್ರ ಮೇಲೆ ಬಲ ಪ್ರಯೋಗ ಆಗಿಲ್ಲ, ಹಾಗಾಗಿ ಗೋಡೆ ಏನಾಗ್ತದೆ, ಕೆಲಸ ಮಾಡ್ತಾ ಇಲ್ಲ. ಒಂದು ಟೇಬಲ್ಲು, ಒಂದು ಚೇರು, ಒಂದು ಫ್ಯಾನು, ಒಂದು ಫ್ರಿಜ್ಜು. ಫ್ಯಾನ್ ಕೆಲಸ ಮಾಡುತ್ತೆ, ಒಂದು ಫ್ರಿಜ್ಜು ಅಲ್ಲೇ ಇರ್ತದೆ, ಅಂದರೆ ಚಲಿಸ್ತಾ ಇಲ್ಲ. ಸೊ ಆವಾಗ ಕೂಡ ಕೆಲಸ ನಡೆದಿಲ್ಲ ಅಂತ ಕರಿತೀವಿ. ಇನ್ನೊಂದು ಏನಂದರೆ, ಬಲ ಮತ್ತು ಸ್ಥಾನ ಪಲ್ಲಟಗಳು ಲಂಬವಾಗಿದ್ದರೂ ಕೂಡ ಕೆಲಸ ನಡೆದಿಲ್ಲ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ, ಗೋಡೆಯನ್ನು ತಳ್ಳಿದಾಗ ಕೆಲವರು ಕೋಪ ಬಂದುಬಿಟ್ಟು ಏನು ಮಾಡ್ತಾರೆ, ಗೋಡೆಯನ್ನು ತಳ್ತಾರೆ. ಇನ್ನು ಕೆಲವರು ಕುಡುಕರು ಮಾಡೋದು ನೋಡಿರ್ಬೋದು ನೀವು. ಚೆನ್ನಾಗಿ ಕುಡಿದ್ಬಿಟ್ಟ ಅವರಿಗೆ ಭೂಮಿ ಆಕಾಶ, ಆಕಾಶ ಭೂಮಿಯೇ ಕಾಣಿಸುತ್ತೆ. ನಮ್ಮೂರಲ್ಲೊಬ್ಬರು ಹಾಗೆ ಒಂದು ಸಲ ಚೆನ್ನಾಗಿ ಕುಡಿದ್ಬಿಟ್ಟಿದ್ರು. ಅವರು ಲೈಟ್ ಕಂಬ, ಅವ್ರಿಗೆ ಇನ್ಯಾರು ಸಿಕ್ಕಲಿಲ್ಲ ಜಗಳಾಡೋಕ್ಕೆ. ಆ ಲೈಟ್ ಕಂಬ ಹಿಡ್ಕೊಂಡು ಅಲ್ಲಾಡಿಸ್ತಾಯಿದ್ರು ಜೋರಾಗಿ. ಯಾಕೆಂದರೆ ನೀನು ಗಟ್ಟಿಯ ನಾನು ಗಟ್ಟಿಯ ಅಂತ. ಅವರಿಗೆ ಆ ಕುಡಿದ್ರ ಅಮಲಿನಲ್ಲಿ ಅವ್ರಿಗೆ ಅದು ಗೊತ್ತೇ ಆಗೋದಿಲ್ಲ. ಅಲ್ಲಿ ಏನಂದರೆ, ಆ ಕಂಬ ಅಲ್ಲೇ ಇರ್ತದೆ. ಅಂದ್ಕೊಂಡದೇನು, ನಾವು ಅದನ್ನು ತಳ್ತಾ ಇದ್ದೀನಿ, ನಾನೇ ಶಕ್ತಿವಂತ ಅಂತ ಅಂದ್ಕೊಂಡಿದ್ದ. ಯಾಕೆ ಬುದ್ಧಿ ಬಂತವನಿಗೆ? ಆ ಕುಡಿಯುವಂಥ ಕೆಟ್ಟ ಚಟದಿಂದ. ಸೊ ಆದ್ದರಿಂದ ಈ ಒಂದು ಲಂಬವಾಗಿ ಚಲಿಸಿದಾಗ ಕೂಡ ಅದು ಕೆಲಸ ನಡೆಯೋದಿಲ್ಲ ಅಂತ. ಸೊ 3 ಸಂದರ್ಭಗಳು. ಒಂದು, ವಸ್ತು ಚಲಿಸದೇ ಇದ್ದಾಗ. ಎರಡನೇದು, ಅದು ಸ್ಥಾನಪಲ್ಲಟಗೊಳ್ಳದೇ ಇದ್ದಾಗ. ಮೂರನೇದು, ಸ್ಥಾನಪಲ್ಲಟ ಮತ್ತು ಬಲ ಸ್ಥಾನಗಳು ಒಂದಕ್ಕೊಂದು ಲಂಬವಾಗಿದ್ದಾಗ ಕೂಡ ಆವಾಗ ಕೆಲಸ ನಡೆದಿಲ್ಲ ಅಂತ ತಿಳ್ಕೊಬೋದು. ಇದು ವೈಜ್ಞಾನಿಕವಾಗಿ ಹೇಳುವಂಥ ವಿಷಯ ಅಲ್ವಾ. ನಿತ್ಯ ಜೀವನದಲ್ಲಿ ಹಾಗೆ ಬರೋದಿಲ್ಲ. ಇನ್ನೊಂದು ವಿಷಯ ತಿಳ್ಕೊಬೇಕಾದ್ರೆ ನಾವು ಶಕ್ತಿ ಅಂತ ಹೇಳ್ಬಿಟ್ಟು. ಶಕ್ತಿ ಅಂದ್ರೇನು? ಶಕ್ತಿ ಅಂದರೆ ಒಂದು ಕಾಯವು ಹೊಂದಿರುವ ಕೆಲಸ ಮಾಡೋ ಸಾಮರ್ಥ್ಯ. ದ ಕೆಪ್ಯಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಆಸ್ ಎನರ್ಜಿ ಅಂತ ಹೇಳ್ಬಿಟ್ಟು. ಇಡೀ ಭೌತಶಾಸ್ತ್ರವನ್ನು ನೀವು 2 ಪದದಲ್ಲಿ ಹೇಳಿ ಅಂದಾಗ, ಫಿಸಿಕ್ಸ್ ಈಸ್ ಡಿಫೈನ್ಡ್ ಆಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮೋಷನ್ ಆಫ್ ಬಾಡೀಸ್ ಆ್ಯಂಡ್ ಎನರ್ಜಿ. ಸೊ ಮೋಷನ್, ಎನರ್ಜಿ ಎರಡೂ ಇರುತ್ತೆ ಫಿಸಿಕ್ಸ್ ಅಂತದಾಗ. ಸೊ ಅಲ್ಲಿ ಮುಖ್ಯವಾಗಿ ಶಕ್ತಿ ಅಂತ ಒಂದು ಪದ ಉಪಯೋಗಿಸ್ತೀವಿ. ಈ ಶಕ್ತಿ ಮತ್ತು ಕೆಲಸ ಎರಡಕ್ಕೂ ಕೂಡ ಒಂದೇ ಏಕಮಾನ, ಅದರ ಹೆಸರು ಜೂಲ್ ಅಂತ. ಸೊ ಇಲ್ಲಿ
ಆದರೆ ಅದು ಶಬ್ದ ಮಾತ್ರ ಬೇರೆ. ಶಕ್ತಿ ಏನಂತಾರೆ ಇಂಗ್ಲೀಷಲ್ಲಿ? ಎನರ್ಜಿ ಅಂತಾರೆ. ಕೆಲಸಕ್ಕೇನು ಕರೀತಾರೆ? ವರ್ಕ್ ಅಂತ ಕರೀತಾರೆ. ಸೊ ಇವಾಗ ಕೆಲಸಕ್ಕೂ ಮತ್ತು ಶಕ್ತಿ ಏನು ಸಂಬಂಧ? ಒಂದನೇ ಸಂಬಂಧ ಏನು? ಎರಡನ್ನೂ ಕೂಡ ಜೂಲ್ನಿಂದ ಅಳಿತಾರೆ. ಆಮೇಲೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಶಕ್ತಿ ಇರಬೇಕು ಅಲ್ವಾ? ಉದಾಹರಣೆಗೆ ಕೆಲವು ವಯಸ್ಸಾಗಿದ್ದು ಇರ್ತಾರೆ, 90 ವರ್ಷ 95 ವರ್ಷ ಆಗಿರುತ್ತೆ. ಅವರಿಗೆ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರಿಗೆ ಶಕ್ತಿ ಇರೋದಿಲ್ಲ, ಶಕ್ತಿ ಕಡಿಮೆ ಇರುತ್ತೆ. ಹಾಗೆ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಮಲ್ಕೊಂಡೇ ಇರ್ತಾರೆ, ಕೈಕಾಲು ಆಡಿಸ್ತಾ ಇರ್ತಾರೆ, ಅಷ್ಟೇ ಹೊರತು ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ, ಯಾಕೆ ಅವರಿಗೆ ಶಕ್ತಿ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಇಲ್ಲಿ 1 ಜೂಲ್ ಶಕ್ತಿ ಅಂದರೆ 1 ಜೂಲ್ನಷ್ಟು ಮಾಡಿದ್ರೆ ಕೆಲಸಕ್ಕೆ ಸಮ. ಸೊ ಕೆಲಸ ಮತ್ತು ಶಕ್ತಿ ಪರಸ್ಪರ ಸಮ ಅಂತ. ಸೊ ಇಂಗ್ಲೀಷ್ ಹೇಳಿದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ದೀವಿ ಈಗಾಗಲೇ ಅಲ್ವಾ? ಅದೇ ಎನರ್ಜಿ ಕೂಡ ಅನ್ವಯ ಆಗುತ್ತೆ ಅಲ್ವಾ? ಶಕ್ತಿ ಕೂಡ ಅನ್ವಯ ಆಗುತ್ತೆ. ಸೊ ಇದು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಮಾನಗಳು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆಗೆ ನಾವು ಯಾವುದೊಂದು ಕೆಲಸ ಮಾಡಬೇಕಾದ್ರೆ ಅಥವಾ ಆಟ ಆಡಬೇಕಾದ್ರೆ ಶಕ್ತಿ ವ್ಯಯ ಆಗುತ್ತೆ. ಆಟ ಆಡಲಿಕ್ಕೆ ನಾವು ಸ್ಫೂರ್ತಿಯಿಂದ ಹೋಗ್ತೇವೆ, ಬ್ಯಾಟು ಬ್ಯಾಲು ತೊಗೊಂಡು ಓಡ್ತೀವಿ ಗ್ರೌಂಡಿಗೆ, ಫುಟ್ಬಾಲ್ ತೊಗೊಂಡು ಓಡ್ತೀವಿ, ಅದು ಬೆಲ್ಲ ಆಗೋದು ಕಾಯ್ತಾ ಇರ್ತೀವಿ, ಅಯ್ಯೋ ಬೆಲ್ಲ ಆಯಿತು ಹೋಗ್ಬೇಕು ಆಡೋಕ್ಕೆ ಅಂತ ಅಲ್ವಾ? ಭಾಳ ಸ್ಫೂರ್ತಿ ಇರ್ತದೆ. 1 ಗಂಟೆ ಆಟ ಆಡ್ಬಿಟ್ಮೇಲೆ ಸುಸ್ತಾಗ್ಬಿಡ್ತೀವಿ, ಬರುವಾಗ ಸಪ್ಪಗೆ ಆ ಬ್ಯಾಟನ್ನು ನಿಧಾನ ಕುಟ್ಕೊಂಡು ಬರ್ತೀವಿ ಅಲ್ವಾ? ಸ್ವಿಮ್ಮಿಂಗ್ ಅಂತ ಓಡ್ತೀವಿ. ಅಂದರೆ ಈ ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕಾಗತ್ತೆ. ಆ ಶಕ್ತಿ ಏನಾಗುತ್ತೆ, ಕೆಲಸ ಮಾಡ್ತಾ ಮಾಡ್ತಾ ವ್ಯಯ ಆಗುತ್ತೆ, ಖರ್ಚಾಗುತ್ತೆ ಅಲ್ವಾ? ನೀವು ಉದಾಹರಣೆಗೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅಂತ ಮೈಲಿ ಬೆವರು ಸುರಿಯುತ್ತೆ, ಅದರ ಅರ್ಥ ಏನು? ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಅಂತ ಅರ್ಥ. ಕೆಲವರಿಗೆ ಏನು ಮಾಡಿದ್ರು ಬೆವರು ಸುರಿಯುತ್ತೆ, ಅದು ಬೇರೆ ವಿಷಯ. ಆದರೆ ಕೆಲಸ ಮಾಡ್ತಾ ಇರುವಾಗ ಬಂದರೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅರ್ಥ. ಆವಾಗ ಏನಾಗ್ತೀವಿ, ನಾವು ಆಯಾಸಗೊಳ್ತೀವಿ. ವಿ ವಿಲ್ ಬಿಕಮ್ ಟಯರ್ಡ್ ವೆನ್ ಯು ಡೂ ಎನಿ ವರ್ಕ್. ಫಾರ್ ಡೂಯಿಂಗ್ ಎನಿ ವರ್ಕ್ ಎನರ್ಜಿ ಈಸ್ ನೀಡೆಡ್. ಸೊ ಇಫ್ ದೆರ್ ಈಸ್ ಎನರ್ಜಿ ಆ್ಯಂಡ್ ದಟ್ ಎನರ್ಜಿ ಎಲ್ಲಿಂದ ಬರುತ್ತೆ? ದ್ಯಾಟ್ ಯು ಹ್ಯಾವ್ ಟು ಟೇಕ್ ಇನ್ ದ ಫಾರ್ಮ್ ಆಫ್ ಫುಡ್. ಸೊ ಆಹಾರದ ರೂಪದಲ್ಲಿ ಶಕ್ತಿ ತೊಗೊಳ್ತೀವಿ. ನೀವು ರನ್ನಿಂಗ್ ರೇಸ್ ಮಾಡೋದು ನೋಡ್ಬೋದು. ರನ್ನಿಂಗ್ ರೇಸ್ ಮಾಡುವಾಗ ಅವ್ರು ಮಾಡ್ತಾರೆ, ಬಾಯಲ್ಲಿ ಗ್ಲೂಕೋಸ್ ಇಟ್ಕೊಂಡಿರ್ತಾರೆ. ಲಾಂಗ್ ರನ್ಸ್ ಇಲ್ಲಿದ್ದಾಗ ಸುಸ್ತಾಗ್ತಾರೆ ಅವ್ರಿಗೆ. ಅದಕ್ಕೆ ಗ್ಲೂಕೋಸ್ ಹಾಕ್ಕೊಂಡಾಗ ಇಮ್ಮಿಡಿಯೇಟ್ ಶಕ್ತಿ ಬರುತ್ತೆ. ಅಲ್ಲೇನಾಗ್ತದೆ, ಅವರು 1 ರೌಂಡ್ ಆದ್ಕೂಡಲೇ ಸುಸ್ತಾಗ್ತಾರೆ. ಮತ್ತು ಅವರು 1500 3000 ಎಲ್ಲ ಇದ್ದಾಗ ರೌಂಡ್ ಜಾಸ್ತಿ ಹೊಡಿಬೇಕಾಗುತ್ತೆ, ಆವಾಗ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಆವಾಗ ಮಧ್ಯೆ ಮಧ್ಯೆ ಏನು ತಿನ್ನಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬಾಯಿಗೆ ಗ್ಲೂಕೋಸ್ ಹಾಕ್ಕೊತಾರೆ. ಆವಾಗ ಏನಾಗುತ್ತೆ, ಆ ಇಮಿಡಿಯೇಟ್ಲಿ ಎನರ್ಜಿ ಸಿಗುತ್ತೆ. ಹಾಗೆ ಆಸ್ಪತ್ರೆಗೆ ಕೂಡ ನೋಡ್ಬೋದು ನೀವು, ಕೆಲವರಿಗೆ ಊಟ ಮಾಡಲಿಕ್ಕಾಗೋಲ್ಲ, ಏನೋ ಬಾಯಲ್ಲಿ ಹುಣ್ಣಾಗಿರುತ್ತೆ ಅಥವಾ ಹೊಟ್ಟೆಗೆ ತೊಂದರೆ ಇರುತ್ತೆ. ಆವಾಗ ಏನು ಮಾಡ್ತಾರೆ, ಗ್ಲೂಕೋಸ್ ರೂಪದಲ್ಲಿ ಇಂಜೆಕ್ಷನ್ ಕೊಟ್ಟು ಎನರ್ಜಿ ಕೊಡ್ತಾರೆ ಅಲ್ವಾ? ಉದಾಹರಣೆಗೆ 2 ಹುಡುಗರಿದ್ದಾರೆ ಅಂತ ತಗೊಳ್ಳಿ. ಬಲೂನ್ ತುಂಬಿಸುವಾಗ ಒಬ್ಬನು ಪೂರ್ಣವಾಗಿ ತುಂಬಿಸ್ತಾನೆ ಗಾಳಿ, ಇನ್ನೊಬ್ಬನು ಅರ್ಧದಷ್ಟು ತುಂಬಿಸ್ತಾನೆ. ಆವಾಗ ಯಾರಿಗೆ ಹೆಚ್ಚು ಕೆಲಸ ಮಾಡಿದಾಗುತ್ತೆ ಅಂತ ಕೇಳ್ತಾರೆ. ನೋಡಿ, ಪೂರ್ಣ ತುಂಬಿಸಿದಾಗ ಅದಕ್ಕೆ ಶಕ್ತಿ ಜಾಸ್ತಿ ಬೇಕಾಗುತ್ತೆ. ನಿಮಗೆಲ್ಲ ಚೆನ್ನಾಗಿ ಅನುಭವ ಇದೆ, ಬಲೂನ್ ತುಂಬಿಸುವಂಥ ನೀವು ಚೆನ್ನಾಗಿ ನೋಡಿರ್ತೀರ ಅಲ್ವಾ? ಏನು ಮಾಡ್ತೀರಿ, ಮೊದಲು ಸಣ್ಣದಾಗಿರುತ್ತೆ ಅದು, ಅದಕ್ಕೆ ಶಕ್ತಿ ಪೂರ್ಣವಾಗಿ ಗಾಳಿ ಊದ್ತೀರ. ಆ ಊದ್ಬಿಟ್ಟು ಅದೊಂಥರ ಸಂತೋಷ ಕೊಡುತ್ತೆ, ಸಣ್ಣಗಿದು ದಪ್ಪಗಾಗುತ್ತೆ. ಅದರಲ್ಲಿ ಯಾರು ಜಾಸ್ತಿ ಕೆಲಸ ಮಾಡಿದಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಜಾಸ್ತಿ ಫುಲ್ ಗಾಳಿ ತುಂಬಿಸುವನಿಗೆ ಶಕ್ತಿ ಜಾಸ್ತಿ ಬೇಕಾಗುತ್ತೆ, ಅರ್ಧ ತುಂಬಿಸೋದಕ್ಕೆ ಶಕ್ತಿ ಕಡಿಮೆ ಬೇಕಾಗುತ್ತೆ. ಅಂದರೆ ನಿಮ್ಮ ಉದಾಹರಣೆ ಹೇಳಿದ್ದು, ನಿಮ್ಮ ನಿತ್ಯ ಜೀವನದಲ್ಲಿ ಇದು ನಿಮಗೆ ಅನುಭವ ಬರುತ್ತೆ. ಆಮೇಲೆ ಇನ್ನು ಹಳ್ಳಿಗಳಲ್ಲಿ ಏನಾಗ್ತದೆ, ಹಳ್ಳಿ ಮನೆಗಳಲ್ಲಿ ಒಂದು ರೀತಿ ಪೈಪ್ ಉಪಯೋಗಿಸ್ತಾರೆ. ಇವಾಗೆಲ್ಲ ಹೋಗಿದೆ, ಈಗೆಲ್ಲ LPG ಗ್ಯಾಸ್ ಬಂದಿದೆ ಅಲ್ವಾ? ನಮ್ಮ ಪ್ರಧಾನಮಂತ್ರಿಗಳು ಭಾಳ ಉದಾರವಾಗಿ ಈ ಒಂದು ಬೇರೆ ಬೇರೆ ಯೋಜನೆ ಮುಖಾಂತರ LPG ಗ್ಯಾಸ್ಗಳನ್ನೆಲ್ಲ ಮನೆಗೆ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ? ಇವಾಗ ಮೊದಲು ಏನಾಗಿತ್ತು ಅಂದರೆ, ಈಗ ಕೂಡ ಕೆಲವು ಹಳ್ಳಿ ಕಡೆ ಇದೆ, ಒಂದು ಮುಖ್ಯವಾಗಿ ಉತ್ತರ ಕರ್ನಾಟಕ ಜಾಸ್ತಿ ಇದೆ, ಒಲೆ ಇರ್ತದೆ. ಆ ಒಲೆಗೆ ಒಂದು ಕಟ್ಟಿಗೆ ಇಟ್ಬಿಟ್ಟು ಒಳಗಡೆ ಅದ್ರ ಮೇಲೆ ಸ್ವಲ್ಪ ಇದು ಬೆಂಕಿ ಹಚ್ಚಿಬಿಟ್ಟು ಊದ್ತಾರೆ ಪೈಪಲ್ಲಿ. ಒಂದು ರೀತಿ ಪೈಪ್ ಇರುತ್ತದೆ, ಒಂದು ಕಬ್ಬಿಣದ ಪೈಪ್ ಇರುತ್ತೆ, ಅದ್ರ ಮೂಲಕ ಊದ್ತಾರೆ. ಆ ಊದುವಾಗ ಏನಾಗುತ್ತೆ, ಅದು ಟೊಳ್ಳಾಗಿರ್ತದೆ. ಆ ಊದಿದಾಗ ಇದು ಎಲ್ಲ ಕೆಲವರಿಗೆ ಹೇಳಿದ್ರೆ ಗೊತ್ತೇ ಆಗಲಿಕ್ಕಿಲ್ಲ, ಮುಖ್ಯವಾಗಿ ಸಿಟಿ ಮಕ್ಕಳಿಗೆಲ್ಲ ಅದು ಗೊತ್ತೇ ಇಲ್ಲ, ಹಂಗಂದ್ರೆ ಏನು ಸರ್ ಅಂತ. ಅದೊಂದು ಬೇಕಾದ್ರೆ ನೀವು ಪ್ರಯೋಗ ಮಾಡಿ ನೋಡಿ.
ಒಂದಷ್ಟು ಕಟ್ಟಿಗೆ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಬೆಂಕಿ ಕಟ್ಟಿ ಇದು ಮಾಡಿದಾಗ ಹತ್ತೋದಿಲ್ಲ, ಹೊಗೆ ಬರುತ್ತೆ. ಆ ಹೊಗೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಗಾಳಿ ಊದ್ದಾಗ ಅಂದರೆ ಶಕ್ತಿ ಪ್ರಯೋಗಿಸಿದಾಗ ಆವಾಗ ಬೆಂಕಿ ಹಚ್ಚುತ್ತೆ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಈ ಬೆಂಕಿ ಹಚ್ಚಬೇಕಾದ್ರೆ ಸ್ವಲ್ಪ ಗಾಳಿ ಊದಬೇಕಾಗತ್ತೆ, ಅಂದರೆ ಅಲ್ಲಿ ಶಕ್ತಿ ಪ್ರಯೋಗ ಆಗಬೇಕಾಗತ್ತೆ. ಸೊ ಶಕ್ತಿ ಪ್ರಯೋಗ ಆದರೆ ಮಾತ್ರ ಅಲ್ಲಿ ಕೆಲಸ ನಡೀತದೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಆದ್ದರಿಂದ ಶಕ್ತಿ ಎಂಬುವಂಥದ್ದು ಆಗಬೇಕಾದ್ರೆ ಅದಕ್ಕೆ ಕೆಲಸ ಬೇಕಾಗುತ್ತೆ. ಕೆಲಸ ಮಾಡಬೇಕಾದ್ರೆ ಬಲ ಪ್ರಯೋಗ ಆಗಬೇಕಾಗತ್ತೆ. ಇವಾಗ ಶಕ್ತಿಯಲ್ಲಿ ಯಾವ್ಯಾವ ರೂಪಗಳಿದೆ ಅಂತ ಸ್ವಲ್ಪ ನೋಡೋಣ. ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಇಲ್ಲಿ ನೋಡಿ, ನಮಗೆಲ್ಲ ಪರಿಚಯ ಇರುವಂಥದ್ದು ಯಾಂತ್ರಿಕ ಶಕ್ತಿ ಅಂತಾರೆ, ಇಂಗ್ಲೀಷಲ್ಲಿ ಅಂತಾರೆ ಮೆಕ್ಯಾನಿಕಲ್ ಎನರ್ಜಿ ಅಂತಾರೆ ಇದಕ್ಕೆ. ಸೊ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಕೋರ್ಸ್ ಇದೆ ಮೆಕ್ಯಾನಿಕ್ಸ್ ಅಂತ. ಸೊ ಇದನ್ನು ಮೆಕ್ಯಾನಿಕಲ್ ಎನರ್ಜಿ ಅಂತ ಕರೀತಾರೆ. ಸೊ ಮೆಕ್ಯಾನಿಕಲಲ್ಲಿ ಎರಡು ಥರ ಇದೆ, ಒಂದು ಪ್ರಚ್ಛನ್ನ ಶಕ್ತಿ ಅಂತ, ಒಂದು ಚಲನ ಶಕ್ತಿ ಅಂತಿದೆ. ಇನ್ನೊಂದು ಶಕ್ತಿಯ ರೂಪ ಉಷ್ಣ ಶಕ್ತಿ ಅಂತಾರೆ, ಹೀಟ್ ಎನರ್ಜಿ ಅಂತ ಕರೀತಾರೆ. ಇದು ಶಕ್ತಿ ಇನ್ನೊಂದು ರೂಪ. ಇನ್ನೊಂದು ಬೆಳಕಿನ ಶಕ್ತಿ, ಲೈಟ್ ಎನರ್ಜಿ. ನೀವೇ ಒಂದು ಪಟ್ಟಿ ಹಾಕ್ಬೋದು, ನಾವು ಇಲ್ಲಿ ಸುಮ್ಮನೆ ಒಂದಷ್ಟು ಕೊಟ್ಟಿದ್ದೀವಿ, ನೀವೇ ಪಟ್ಟಿ ಹಾಕ್ಬೋದು. ವಿದ್ಯುತ್ ಶಕ್ತಿಗೆ ಏನಂತಾರೆ ಇಲೆಕ್ಟ್ರಿಕಲ್ ಎನರ್ಜಿ ಅಂತ ಕರೀತಾರೆ, ಇಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಕರೀತಾರೆ, ಸೌಂಡ್ ಎನರ್ಜಿ ಅಂತ ಕರೀತಾರೆ, ನ್ಯೂಕ್ಲಿಯರ್ ಎನರ್ಜಿ ಅಂತ ಕರೀತಾರೆ. ಈ ಥರ ಇಲ್ಲಿ ಒಂದು ಭಾಳ ಮುಖ್ಯವಾದ ಬಿಟ್ಟು ಹೋಗಿದೆ. ಯಾವುದು ಹೇಳ್ತೀರಾ? ಅದು ಬೇಕಂತ ಬಿಟ್ಟಿದೆ, ನೀವೇನೋ ಯೋಚನೆ ಮಾಡ್ತೇವೆ ನೋಡೋಣ ಅಂತ. ಯಾರು ಹೇಳ್ತೀರಾ? ಕಮಾನ್ ನೋಡಿ, ಇನ್ನೊಂದ್ಸಲ ನೋಡಿ. ಮೆಕ್ಯಾನಿಕ್ ಎನರ್ಜಿ ಯಾಂತ್ರಿಕ ಶಕ್ತಿ, ಉಷ್ಣ ಶಕ್ತಿ ಹೀಟ್ ಎನರ್ಜಿ, ಬೆಳಕಿನ ಶಕ್ತಿ ಲೈಟ್ ಎನರ್ಜಿ, ವಿದ್ಯುತ್ ಶಕ್ತಿ ಏನಂತಾರೆ ಇಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಸಿಟಿ ಅಂತ ಕೇಳಿದಿರಲ್ಲ, ಎಲೆಕ್ಟ್ರಿಕಲ್ ಸಿಟಿಯಿಂದ ಬರೋದು ಎಲೆಕ್ಟ್ರಿಕ್ ಎನರ್ಜಿ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಂತಶಕ್ತಿ ಏನಂತಾರೆ, ಇಂಗ್ಲೀಷ್ ಮೀಡಿಯಮ್ನವರು ಬರ್ಕೊಳ್ಳಿ ಪದಗಳನ್ನು, ಮ್ಯಾಗ್ನೆಟಿಕ್ ಎನರ್ಜಿ ಅಂತಾರೆ. ಎರಡು ಅಯಸ್ಕಾಂತ ಮಧ್ಯೆ ಇರತಕ್ಕಂಥ ಶಕ್ತಿಗೆ ಕಾಂತಶಕ್ತಿ ಅಂತ ಕರೀತಾರೆ. ಶಬ್ದ ಶಕ್ತಿ ಅದಕ್ಕೆ ಏನಂತಾರೆ ಸೌಂಡ್ ಎನರ್ಜಿ. ಈಗ ನಾ ಹೇಳುವಂಥದ್ದು ನಿಮಗೆ ಮೊಬೈಲಲ್ಲಿ ಆ ಸೌಂಡ್ ಕೇಳ್ತಾ ಇದೆ ಅಲ್ವಾ, ನಿಮ್ಮನ್ನ ಯಾರು ಹೊಗಳ್ಬಿಟ್ರೆ ಖುಷಿಯಾಗುತ್ತೆ, ನೀವು ಎಷ್ಟು ಒಳ್ಳೆ ಮಕ್ಕಳಪ್ಪ, ಎಷ್ಟು ಜಾಣರು ಅಂತ ಹೇಳಿಬಿಟ್ರೆ ಹೌದು ಸರ್ ನಾವು ಚೆನ್ನಾಗಿದ್ದೀವಿ ಅಂತೀವಿ. ಅದು ಬಿಟ್ಟು ಬೈದರೆ ಏನಪ್ಪ ಇದು ಅಕ್ಷರ ಏನು ಚೆನ್ನಾಗಿಲ್ಲ ಎಂದು ಸರಿಯಾಗಿ ಬರ್ದಿಲ್ಲ ಅಂದರೆ ಅಷ್ಟೇ ಬೇಜಾರು ಪಡ್ಕೋತೀವಿ. ಅದು ಹೆಂಗೆ ಕೇಳ್ತದೆ ನಿಮಗೆ? ಶಬ್ದದ ಮುಖ್ಯ ಹೇಳ್ತದೆ. ಇನ್ನೊಂದು ನ್ಯೂಕ್ಲಿಯರ್ ಎನರ್ಜಿ ಅಂತಾರೆ, ಪರಮಾಣು ಶಕ್ತಿ ಅಂತ ಹೇಳ್ಬಿಟ್ಟು. ಇದು ಒಂದು ಶಕ್ತಿ ಮಾತ್ರ ಸೂರ್ಯನನ್ನು ಅವಲಂಬಿಸ್ಕೊಂಡಿಲ್ಲ. ಸೊ ಇಲ್ಲಿ ಬಿಟ್ಟೋಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ 8ನೇದು ಮತ್ತು ಎಲ್ಲದಕ್ಕೂ ಮುಖ್ಯ ಮೂಲ, ಅದಕ್ಕೆ ಏನಂತಾರೆ ಸೌರಶಕ್ತಿ ಅಂತಾರೆ. ಅದು ಯಾಕೆ ಸರಿ ಬಿಟ್ಟಿದ್ದು ಅಂತ ಕೇಳ್ಬೋದು, ಅದು ನಿಮಗೆ ಯೋಚನೆ ಮಾಡಿ ಅಂತಲೇ ಬಿಟ್ಟಿದ್ದು. ಸೊ ಅಲ್ಲಿ ಇಂಗ್ಲೀಷಲ್ಲಿ ಏನಂತಾರೆ ಅದಕ್ಕೆ ಸೋಲಾರ್ ಎನರ್ಜಿ ಅಂತಾರೆ. ಸೊ ಎಲ್ಲ ರೀತಿಯ ಎನರ್ಜಿಗಳು ಕೂಡ ಈ ಸೌರಶಕ್ತಿಯನ್ನು ಅವಲಂಬಿಸ್ಕೊಂಡಿದೆ, ಎಕ್ಸೆಪ್ಟ್ ಪರಮಾಣು ಶಕ್ತಿ. ಪರಮಾಣು ಶಕ್ತಿಗೆ ಈ ಸೋಲಾರ್ ಎನರ್ಜಿ ಬೇಕಾಗಿಲ್ಲ. ಸೊ ಇದನ್ನೆಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಸೌರ್ಯನ ಶಕ್ತಿ ಬೇಕಾಗುತ್ತೆ. ಸೊ ಇವುಗಳೆಲ್ಲವೂ ಕೂಡ ಏನು ಶಕ್ತಿಯ ಬೇರೆ ಬೇರೆ ರೂಪಗಳು, ಅಥವಾ ಶಕ್ತಿಯ ನಾವು ಉಪಯೋಗಿಸುವಂಥ ಶಕ್ತಿಯ ಬೇರೆ ಬೇರೆ ರೂಪಗಳನ್ನು ನೋಡ್ಬೋದು ಅಲ್ವಾ. ಇವಾಗ ಒಂದೊಂದೇ ಸ್ವಲ್ಪ ವಿವರಣೆ ನೋಡೋಣ. ಉದಾಹರಣೆ ಯಾಂತ್ರಿಕ ಶಕ್ತಿ ಅಂತ ಹೇಳಿದೆ, ಅದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರೀತಾರೆ. ಒಂದು ಕಾಯು ಅದರ ಸ್ಥಾನದಿಂದ ಅಥವಾ ಚಲನೆಯಿಂದ ಪಡೆಯುವ ಕೆಲಸದ ಸಾಮರ್ಥ್ಯಕ್ಕೆ ಯಾಂತ್ರಿಕ ಶಕ್ತಿ ಅಂತ ಕರೀತಾರೆ. ಸ್ಥಾನದಿಂದ, ಇಂಗ್ಲೀಷ್ ಏನಂತ ಸ್ಥಾನದಿಂದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತಾರೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಥವಾ ಕನ್ನಡದಲ್ಲಿ ಪ್ರಚ್ಛನ್ನ ಶಕ್ತಿ ಅಂತ ಕರೀತಾರೆ. ಒಂದು ಕಾಯು ತನ್ನ ಸ್ಥಾನದಿಂದ, ಸ್ಥಾನಕ್ಕೆ ಅಂತ ಇಂಗ್ಲೀಷಲ್ಲಿ ಪೊಸಿಷನ್. ಸೊ ಎನರ್ಜಿ ಗಾಟ್ ಬೈ ಪೊಸಿಷನ್ ಆಫ್ ಬಾಡೀಸ್ ಪಡೆಯೋದಕ್ಕೇನಂತಾರೆ ಪ್ರಚ್ಛನ್ನ ಶಕ್ತಿ ಅಂತ ಕರೀತಾರೆ. ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ರೈಸ್ಡ್ ಅಬೌವ್ ದಿ ಗ್ರೌಂಡ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಉದಾಹರಣೆಗೆ
ಹೆದೆಯೇರಿಸಿದ ಬಿಲ್ಲು. ನಿಮಗೆಲ್ಲ ಬಿಲ್ಲು ಬಾಣದ ಬಗ್ಗೆ ಗೊತ್ತಿದೆ. ಅದು ಇತ್ತೀಚೆಗೆ ರಾಮಾಯಣ ಸೀರಿಯಲ್ ನೋಡಿದ್ದೀರಾ, ಮಹಾಭಾರತ ನೋಡಿದ್ದೀರಲ್ಲ. ಆ ಸೀರಿಯಲಲ್ಲಿ ನೀವು ತುಂಬ ನೋಡಿದ್ದೀರಾ ಯುದ್ಧ ಅಂತ. ನೀವು ಕೂಡ ಕೆಲವು ಮಾಡಿರ್ಬೋದು ಮನೆಯಲ್ಲಿ. ತೆಂಗಿನ ಗರಿ ತೊಗೊಂಡು ಅದು ಕಡ್ಡಿಯನ್ನು ಸೇರಿಸಿ ಒಂದು ಬಾಣ ಮಾಡಿ ಬಿಡುವಂಥದ್ದು ಅಲ್ವಾ. ಅಲ್ಲಿ ಹೆದೆಯೇರಿಸಿದ ಬಿಲ್ಲು ಅದನ್ನು ಇಟ್ಕೊಂಡಿರ್ಬೇಕು, ಬಿಡುವಂಗಿಲ್ಲ. ಆಮೇಲೆ ಹಿಗ್ಗಿಸಿದ ರಬ್ಬರ್ ಬ್ಯಾಂಡ್, ಇದನ್ನು ನೀವು ನೋಡಿರ್ತೀನಿ, ತರಲಿಲ್ಲ. ಆ್ಯಕ್ಚುಲಿ ನೋಡ್ಬೋದು, ನಿಮ್ಗೆ ಗೊತ್ತಾಗತ್ತೆ. ಸೊ ಸ್ಪ್ರಿಂಗು, ಅದರಲ್ಲೆಲ್ಲ ಶಕ್ತಿ ಅಡಕವಾಗಿರುತ್ತೆ. ಬಂದೂಕಿಲಿರುವ ಗುಂಡು, ಒಂದು ಗುಂಡನ್ನು ಲೋಡ್ ಮಾಡಿದರೆ, ಸೊ ಇವೆಲ್ಲ ಎಕ್ಸಾಂಪಲ್. ಸೊ ದಿ ಬೋ ಆ್ಯಂಡ್ ಆರೋ, ಆಮೇಲೆ ರಬ್ಬರ್ ಬ್ಯಾಂಡ್, ಆ್ಯಂಡ್ ಹಿಯರ್ ಯು ಹ್ಯಾವ್ ಅ bullet loaded to a gun. So all these are examples for potential energy. So what is potential energy? Energy possessed by a body raised above the ground. So then you must have a formula for that, okay? So we will see one formula for that. ಈ ಪೊಟೆನ್ಷಿಯಲ್ ಎನರ್ಜಿಯನ್ನು ಮೆಷರ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, ಅದು ಯಾವುದು ಅಂತ ನೋಡೋಣ. ಸೊ ಪ್ರಚನ್ನ ಶಕ್ತಿಯ ಸಮೀಕರಣ, ಒಂದು ಕಾಯವನ್ನು ಭೂಮಿ ಬೀಳಿಸಿದಾಗ ಅದು ಹೆಚ್ಚು ಎತ್ತರನ ಬಿಟ್ಟ ಕಾಯವು ಮರಳಿನಲ್ಲಿ ಹೆಚ್ಚು ಆಳಕ್ಕೆ ಹೋಗುತ್ತೆ. ಉದಾಹರಣೆಗೆ ಒಂದು ಗುಂಡು ತಿಳ್ಕೊಳ್ಳಿ, ಕಲ್ಲು ತಿಳ್ಕೊಳ್ಳಿ, ಒಂದು ಮರಳಿನ ಮೇಲೆ ಬೀಳಿಸಿ ಏನಾಗುತ್ತೆ, ಒಂದು ಅಷ್ಟು ಜಾಗ ಗಾಯ ಆಗುತ್ತೆ ಅಲ್ಲಿ, ಅಥವಾ ಅಷ್ಟು ಜಾಗ ಅಲ್ಲಿ ಮಾರ್ಕ್ ಆಗುತ್ತೆ ಅಲ್ವಾ. ಇನ್ನು ಸ್ವಲ್ಪ ಎತ್ತರನ ಬಿಡಿ, ಇನ್ನು ಸ್ವಲ್ಪ ಆಳಕ್ಕೆ ಹೋಗುತ್ತೆ, ಇನ್ನು ಸ್ವಲ್ಪ ಎತ್ತರನ ಬಿಡಿ, ಇನ್ನು ಸ್ವಲ್ಪ ಆಳಕ್ಕೆ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸೊ ಇದು ಪ್ರಚನ್ನ ಶಕ್ತಿ ಹೆಚ್ಚಾಗಿದೆ ಅಂತ ಅರ್ಥ. So if you make a body to fall onto the ground, it makes a mark on the ground, okay? If you increase the height of the body, then the mark made on the ground also becomes deeper. So ಪ್ರಚನ್ನ ಶಕ್ತಿಯನ್ನು ಏನು ಮಾಡ್ತೀವಿ, ಫಾರ್ಮುಲಾ EP is equal to mgh. EP ಅಂದರೆ ಎನರ್ಜಿ ಪೊಟೆನ್ಷಿಯಲ್, m ಇಂಟು g ಇಂಟು h ಅಂತ. m ಅಂದರೆ ಮಾಸ್, g ಅಂದರೆ ಗುರುತ್ವ ಹೇಗೋದು ಕಷ್ಟ, h ಅಂದರೆ ಎತ್ತರ. ಸೊ ಇಲ್ಲಿ W ಇಂಟು H, W ಅಂದರೆ ಏನರ್ಥ, ತೂಕ ಅಂತ ಅರ್ಥ. ಸೊ ಡಬ್ಲ್ಯೂವನ್ನು ವೆಯ್ಟ್ ಅಂತ ಕರೀತಾರೆ. ವೆಯ್ಟ್ ಅಂದರೆ ತೂಕ, ಅದರ ಬಗ್ಗೆ ನೀವು ಕಳೆದ ಪಾಠದಲ್ಲಿ ಕಲ್ತಿದ್ದೀರಾ. ಅದನ್ನು mg ಅಂತ ಅಳೀತಾರೆ. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಅದನ್ನು ಇಲ್ಲಿ ಹಾಕಿದಾಗ ಏನಾಗುತ್ತೆ, mgh ಅಂತ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಪೊಟೆನ್ಷಿಯಲ್ ಎನರ್ಜಿ ಈಸ್ ಮೆಷರ್ಡ್ ಬೈ EP is equal to mgh, joules. Unit is called joules. m ಅಂದರೆ ಮಾಸ್, g ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, h ಅಂದರೆ ಹೈಟ್. ಓಕೆನಾ. ಸೊ ಇದು ಮೆಷರ್ಮೆಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಒಂದು ರಾಟೆಯಲ್ಲಿ ಇಲ್ಲಿ ತೂಕವನ್ನು ಇದು ಮಾಡ್ತಾ ಇದ್ದಾರೆ. ಸಪೋಸ್ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಈ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಕೈನೆಟಿಕ್ ಅರ್ಥ ಏನು, ಚಲನೆಯಿಂದ ಉಂಟಾಗೋದು. ಚಲನೆಯಿಂದ ಉಂಟಾಗೋದಕ್ಕೆ ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಉದಾಹರಣೆಗೆ ಬಾಲ್ ಇವಳ ಕೈಲಿದೆ, ಈ ಮಗುವಿನ ಕೈಲಿ ಬಾಲ್ ಇದೆ, ಆಗ ಅದು ಪೊಟೆನ್ಷಿಯಲ್ ಎನರ್ಜಿ. ಅದನ್ನ ಕೈಯಲ್ಲಿ ಬಿಟ್ಟಾಗ ಅದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಸೊ ಆ ಎನರ್ಜಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಈ ಚಿತ್ರ ಏನು ತೋರಿಸುತ್ತೆ ಅಂದರೆ, ಒಂದು ಪ್ರಚನ್ನ ಶಕ್ತಿಯನ್ನು ಚಲನಶಕ್ತಿಯಾಗಿ ಪರಿವರ್ತನೆ ಮಾಡಬಹುದು. ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ಒಂದು ಬುಲೆಟ್ ಇರ್ತದೆ ಒಂದು ಗನ್ನಲ್ಲಿ. ಆ ಬುಲೆಟನ್ನು ನೀವು ಟ್ರಿಗರ್ ಮಾಡಿಬಿಟ್ರೆ ಆ ಬುಲೆಟ್ ನೋಡ್ತದೆ, ಮುಂದೆ ಹೋಗುತ್ತೆ ಅಲ್ವಾ. ಆದ್ದರಿಂದ ಸೊ ಚಲನಶಕ್ತಿಯಿಂದ ಇನ್ನೊಂದು ರೀತಿ ಶಕ್ತಿ, ಅದು ಯಾಂತ್ರಿಕ ಶಕ್ತಿ ಸೇರುತ್ತೆ. ಒಂದು ಕಾಯದ ಚಲನೆಯಿಂದ ಉಂಟಾಗುವ ಕೆಲಸದ ಸಾಮರ್ಥ್ಯಕ್ಕೆ ಚಲನಶಕ್ತಿ ಅಂತ ಹೇಳ್ತಾರೆ. ದ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಬೈ ವರ್ಚ್ಯೂ ಆಫ್ ಮೋಷನ್ ಇಸ್ ಕಾಲ್ಡ್ ಆ್ಯಸ್ ಕೈನೆಟಿಕ್ ಎನರ್ಜಿ. ಉದಾಹರಣೆಗೆ ಒಂದು ಮರದಿಂದ ತೆಂಗಿನಕಾಯಿ ಬೀಳ್ತಾಯಿ ಅಂತ ತಿಳ್ಕೊಳ್ಳಿ. ನೋಡಿದ್ರೆ ತೆಂಗಿನಕಾಯಿ ಬೀಳೋದು ನೋಡಿದ್ದೀರಾ? ತೆಂಗಿನಕಾಯಿ ಆಗ್ಬೇಕಂತಿಲ್ಲ, ಯಾವುದೂ ಆಗ್ಬೋದು. ಮರದಿಂದ ಬೀಳ್ತಾ ಇದ್ದರೆ ಅದು ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಅಥವಾ ಒಂದು ವೇಗವಾಗಿ ಚಲಿಸ್ತಿರುವಂಥ ಕಾರು, ಒಂದು ವೆಹಿಕಲ್ ಹೋಗ್ತಾ ಇದ್ದರೆ ಅದಕ್ಕೆ ಏನಂತಾರೆ, ಕೈನೆಟಿಕ್ ಅಂತ ಕರೀತಾರೆ. ಉರುಳುತ್ತಿರುವ ಕಲ್ಲು, ಹರಿಯುತ್ತಿರುವ ನೀರು, ಬೀಸುತ್ತಿರುವ ಗಾಳಿ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಬೈ ವರ್ಚ್ಯೂ ಆಫ್ ಮೋಷನ್ is called kinetic energy. So examples being a coconut falling from a tree, and a vehicle or a car moving in a road, and rolling stones, flowing water,
and blowing wind. All these are some of the examples of kinetic energy. This is one more form of mechanical energy. The first form is called potential energy. This one is called kinetic energy. These are the two kinds of energy what you can see. Okay. Now we will have a small activity, that is take some piles of books. ಕೆಲವು ಪುಸ್ತಕ ದಪ್ಪನೆ 2 ಪುಸ್ತಕ ತಗೋಬೇಕು, ಅದೇ ಮೇಲೆ ಒಂದು ಪ್ಲ್ಯಾಂಕನ್ನು ಓರೆಯಾಗಿಡಬೇಕು. ಅದರ ಕೊನೆಯಲ್ಲಿ ಏನು ಮಾಡಬೇಕು, ಒಂದು ಬೆಂಕಿ ಪಟ್ಟಣ ಇಡಬೇಕು. ಆ ಬೆಂಕಿ ಪಟ್ಟಣ ಏನಾಗುತ್ತೆ, ಇಟ್ಟಾಗ ಮೇಲಿಂದ ಒಂದು ಪೆನ್ಸಿಲ್ ಇದು ಇರ್ತಲ್ಲ ಬಾಕ್ಸು, ಅದನ್ನು ಹೀಗೆ ಬಿಟ್ಟಾಗ ಅದು ಹೋಗಿ ಬೆಂಕಿ ಪಟ್ಟಣಕ್ಕೆ ಬಡಿತದೆ ಅಲ್ವಾ. ಸೊ ಅಲ್ಲಿ ಮೇಲೆ ಇದ್ದಾಗ ಅದು ಪೊಟೆನ್ಷಿಯಲ್ ಎನರ್ಜಿ, ಅದು ರೋಲ್ ಆದಾಗ ಏನಾಗ್ತದೆ, ಅದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಸೊ ಈ ಥರ ಬೆಂಕಿ ಪಟ್ಟಣ ಮುಂದೆ ಹೋಗಲಿಕ್ಕೆ ಕಾರಣ ಏನು, ದಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಸೊ ಆದ್ದರಿಂದ ಅದರ ಬದಲು 2 ಪುಸ್ತಕ ಬದಲು ಸಪೋಸ್ ಯು ಟೇಕ್ 3 or 4 ಬುಕ್ಸ್, ಆಗ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಆಗ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆದಾಗ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಅಲ್ಲಿ ನಾವು ಪೆನ್ಸಿಲ್ ತಗೊಳ್ಳೋ ಬದಲು ಸಪೋಸ್ ಯು ಟೇಕ್ ಒಂದು ಟಾರ್ಚ್ ಸೆಲ್ ತೊಗೊಂಡ್ರೆ ಆವಾಗ ಏನಾಗ್ತದೆ, ಬೆಂಕಿ ಪಟ್ಟಣ ಇನ್ನೂ ಜಾಸ್ತಿ ಮುಂದೆ ಹೋಗುತ್ತೆ. ಯಾಕೆ ಹೋಗ್ತದೆ, ಅದು ಮೂಮೆಂಟು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅದರಿಂದ ಅಲ್ಲಿ ಚಲನಶಕ್ತಿ ಜಾಸ್ತಿ ಆಗುತ್ತೆ. ಸೊ ಪುಸ್ತಕಗಳ ಸಂಖ್ಯೆ ಹೆಚ್ಚು ಮಾಡಿದಾಗ ಆವಾಗ ಏನಾಗ್ತದೆ, ಪ್ರಚನ್ನ ಶಕ್ತಿ ಕಡಿಮೆಯಾಗಿ ಚಲನಶಕ್ತಿ ಜಾಸ್ತಿ ಆಗುತ್ತೆ, ಬೆಂಕಿ ಪಟ್ಟಣ ಫಾಸ್ಟಾಗಿ ಮೂವ್ ಆಗುತ್ತೆ. ಇನ್ನು ನಿಮ್ಮ ಸಿಂಪಲ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರೋದು ಜಾರು ಬಂಡಿ ಅಂತಿರುತ್ತೆ ಅಲ್ವಾ. ಆ ಜಾರು ಬಂಡಿ ಮೆಟ್ಲು ಹತ್ಕೊಂಡು ಹೋಗ್ತೀರಾ, ಹೋಗಿ ಕೂತ್ಕೋತಾರೆ ಮೇಲ್ಗಡೆ, ಆವಾಗ ನಿಮ್ಮ ಶಕ್ತಿ ಏನಾಗ್ತದೆ, ಪ್ರಚನ್ನ ಶಕ್ತಿ. ಆ ಜಾರು ಬಂಡಿ ಜಾರ್ತೀರ, ಆವಾಗ ನೀವು ಕೂತಿರೋಂಥ ಪ್ರಚನ್ನ ಶಕ್ತಿ ಏನಾಗ್ತದೆ, ಚಲನಶಕ್ತಿಯಾಗಿ ಮಾರ್ಪಡ್ತದೆ ಅಲ್ವಾ. ಕೆಲವರು ಆಟ ಆಡುವಾಗ ಕೆಳಗಿನ ಮೇಲೆ ಹತ್ತಕ್ಕೆ ನೋಡ್ತಾರೆ, ಅದು ತುಂಬ ಕಷ್ಟ ಆಗುತ್ತೆ ಅಲ್ಲಿ. ಆದರೆ ಈ ಥರ ಎಲ್ಲೆಲ್ಲಿ ನಾವು ಚಲನೆ ನೋಡ್ತೀವೋ ಅಲ್ಲೆಲ್ಲ ಈ ಒಂದು ಚಲನಶಕ್ತಿಯನ್ನು ನೋಡ್ಬೋದು. ಸೊ ಒಂದು ಫಾರ್ಮುಲಾ ಇದಕ್ಕೆ, K is equal to half mv². m ಅಂದ್ರೇನು, ಮಾಸ್. v ಅಂದ್ರೇನು, ವೆಲಾಸಿಟಿ ಅಥವಾ ವೇಗ. ಸೊ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ಈಸ್ ಮೆಷರ್ಡ್ ಬೈ ದ ಯೂನಿಟ್, same unit as potential energy, joule, and formula is K is equal to half into mv², where m is mass, v is velocity. So using this you have to work out 1 or 2 problems also at later stage. Okay. So ಈ 2 ರೀತಿ ಶಕ್ತಿಗಳು ನೋಡಿದ್ವಿ, ಒಂದು ಪ್ರಚನ್ನ ಶಕ್ತಿ ಅಂತ, ಇನ್ನೊಂದು ಚಲನ ಶಕ್ತಿ ಅಂತ. ಈಗ ಒಂದು ಸುಲಭವಾಗಿರ್ತಕ್ಕಂಥ ಕೆಲವು ಹೋಮ್ವರ್ಕ್ ನೋಡೋಣಂತೆ. ಸೊ ಒಂದನೇದಾಗಿ ನಿರೂಪಿಸಿರಿ, ಕೆಲಸ. ಇಂಗ್ಲೀಷ್ ಏನಂತ ಅದಕ್ಕೆ, ವರ್ಕ್ ಅಂತಾರೆ. ಸೊ ಡಿಫೈನ್ ವರ್ಕ್. ಆ್ಯಂಡ್ ಸೆಕೆಂಡ್ ಒನ್ ಶಕ್ತಿ, ಇಂಗ್ಲೀಷ್ ಏನಂತಾರೆ, ಎನರ್ಜಿ. ಸೊ ಡಿಫೈನ್ ವರ್ಕ್ ಆ್ಯಂಡ್ ಎನರ್ಜಿ. ಇದನ್ನು ಅಳೆಯುವಂಥ ಮಾನ ತಿಳಿಸಿ. ಆ್ಯಂಡ್ ಮೆನ್ಷನ್ ದಿ ಯೂನಿಟ್ಸ್ ಆಫ್ ಮೆಷರಿಂಗ್ ವರ್ಕ್ ಆ್ಯಂಡ್ ಎನರ್ಜಿ. ನೆಕ್ಸ್ಟ್, ಚಲನಶಕ್ತಿಗೂ ಪ್ರಚನ್ನ ಶಕ್ತಿಗೂ ವ್ಯತ್ಯಾಸ ಏನು, ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್ ಕ್ವಶನ್ನು, ಪ್ಲೀಸ್ ರೈಟ್ ಇಟ್ ಆಸ್ 3. ಏನಂದರೆ ಕೆಳಗಿನವುಗಳನ್ನ ಚಲನಶಕ್ತಿ ಪ್ರಚನ್ನ ಶಕ್ತಿಯ ವರ್ಗೀಕರಿಸಿರಿ. ಕ್ಲಾಸಿಫೈ ದ ಫಾಲೋವಿಂಗ್. ಟ್ಯಾಂಕಲ್ಲಿರುವ ನೀರು, ವಾಟರ್ ಇನ್ ಎ ಟ್ಯಾಂಕ್. ಬೀಸುತ್ತಿರುವ ಗಾಳಿ, ಬ್ಲೋಯಿಂಗ್ ಆಫ್ ವಿಂಡ್. ಉರುಳುತ್ತಿರುವ ಕಲ್ಲು, ರೋಲಿಂಗ್ ಆಫ್ ಎ ಸ್ಟೋನ್. ಬೆಟ್ಟದ ಮೇಲಿನ ಕಲ್ಲು, ಸ್ಟೋನ್ ಆನ್ ದಿ ಹಿಲಕ್ಸ್. ಸೊ ಇದನ್ನು ನೀವು ಹೋಮ್ವರ್ಕ್ ಮಾಡ್ಕೊಂಬರ್ತೀರಲ್ಲ. ಆಮೇಲೆ ಇನ್ನೊಂದು ಕ್ವಶನ್ನು, 4ನೇ ಪ್ರಶ್ನೆ ಏನಂದರೆ, ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿಗಳ ಸೂತ್ರ ಬರೆದು ಪದಗಳನ್ನು ವಿವರಿಸಿರಿ. ಸೂತ್ರ ಈಗ ತಾನು ಹೇಳಿದ್ದು, ಚಲನಶಕ್ತಿ ಸೂತ್ರ K ಅಂತ ಕರೀತಾರೆ, ಪ್ರಚನ್ನ ಶಕ್ತಿಯನ್ನು P ಅಂತ ಕರೀತಾರೆ. ಅದು ಸೂತ್ರ ಬರೀಬೇಕು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬನ್ನಿ ಆಯಿತಾ. ಬರೋಲ್ಲ ಹೋಮ್ವರ್ಕ್ ಮಾಡ್ಕೊಂಬರ್ತಿರ್ತಾನೆ. ಥ್ಯಾಂಕ್ ಯು.